ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಪೆಟ್ರೋಲ್ ಮತ್ತು ಡೀಸೆಲ್ ದರ ಮತ್ತೆ ಹೆಚ್ಚಿಸಿ ಆದೇಶ ಹೊರಡಿಸಿದ್ದಾರೆ. ಪ್ರತಿ ಲೀಟರ್ಗೆ 90 ಪೈಸೆಯಷ್ಟು ತೈಲ ದುಬಾರಿಯಾಗದೆ ಸರಣಿ ಬೆಲೆ ಏರಿಕೆಯಿಂದ ಗ್ರಾಹಕರಿಗೆ ದೊಡ್ಡ ಶಾಕ್ ಎದುರಾಗಿದೆ. ಕಳೆದ ಶುಕ್ರವಾರ ಅಷ್ಟೇ ₹3 ದರ ಹೆಚ್ಚಳವಾಗಿತ್ತು. ಸಾರ್ವಜನಿಕರ ಜೇಬಿಗೆ ಮತ್ತಷ್ಟು ಕತ್ತರಿ ಬಿದ್ದಂತಾಗಿದೆ. ಪ್ರಯಾಣಿಕರಿಗೆ ಇದೀಗ ಮತ್ತೆ ಪೆಟ್ರೋಲ್ ಡೀಸೆಲ್ ದರ ಶಾಕ್ ಕೊಟ್ಟಿದೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಆಗದೆ ಕಳೆದ ಶುಕ್ರವಾರ ಅಷ್ಟೇ ₹3 ಹೆಚ್ಚಳವಾಗಿತ್ತು. ಆಗಲೇ ಸಾಕಷ್ಟು ಜನರು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ರು. ದಿನನಿತ್ಯ ಈ ರೀತಿಯಾಗಿ ಒಂದಲ್ಲ ಒಂದರ ಬೆಲೆಯನ್ನ ರೈಸ್ ಮಾಡ್ತಾ ಹೋದ್ರೆ ನಾವು ಹೇಗೆ ಬದುಕೋದು ಅಂತ ಹೇಳಿ ಅದರ ಮುಂದುವರೆದ ಭಾಗ ಅಂತ ನೋಡ್ತಾ ಹೋಗೋದಾದ್ರೆ ಇದೀಗ ಮತ್ತೆ ದಿಢೀರನೆ ಏರಿಕೆ ಮಾಡಿರುವಂತದ್ದು. ಅಂದ್ರೆ 90 ಪೈಸೆಯಷ್ಟು ತೈಲ ದುಬಾರಿ ಆಗಿದೆ. ಇವತ್ತು ಮುಂಚಾನೆ ಮತ್ತೊಮ್ಮೆ ಪ್ರತಿ ಲೀಟರ್ಗೆ 90 ಪೈಸೆಯಷ್ಟು ದುಬಾರಿ ಆಗಿದೆ. ಸರ್ಕಾರಿ ಸ್ವಾಮ್ಯದ ತೈಲ ಕಂಪನಿಗಳ ಈ ಸರಣಿ ಬೆಲೆ ಏರಿಕೆಯು ಗ್ರಾಹಕರಿಗೆ ಒಂದು ರೀತಿ ದೊಡ್ಡ ಶಾಕ್ ಅನ್ನ ನೀಡ್ತಾ ಇದೆ. ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ಗೆ ದರ 106ರಿಂದ 107ಕ್ಕೆ ಏರಿಕೆಯಾಗಿದ್ರೆ ಡೀಸೆಲ್ ದರ 94ರಿಂದ 95ಕ್ಕೆ ಏರಿಕೆ ಆಗಿದೆ. ಒಟ್ಟಾರೆಯಾಗಿ ಈ ದರ ಏರಿಕೆಯಿಂದ ಜನರು ಮಾತ್ರ ತತ್ತರಿಸಿ ಹೋಗ್ತಾ ಇದ್ದಾರೆ. ಸಾರ್ವಜನಿಕರ ಜೇಬಿಗೆ ಈಗ ಮತ್ತಷ್ಟು ಕತ್ತರಿ ಬಿದ್ದಂತೆ ಆಗದೆ. ಪೆಟ್ರೋಲ್ ಡೀಸೆಲ್ಗಾಗಿ ಜನರು ಕೂಡ ಕಾದು ನಿಲ್ಲುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ನೆನೆಯೂ ಕೂಡ ಕೆಲವೊಂದಿಷ್ಟು ಭಾಗಗಳಲ್ಲಿ ನಾವು ಗಮನಿಸ್ತಾ ಇದ್ವಿ. ಯಾಕೆ ಅಂತ ಹೇಳಿ ಪೆಟ್ರೋಲ್ ಬಂಕ್ಗೆ ಹೋದ್ರೂ ಕೂಡ ಅಲ್ಲಿ ಪೆಟ್ರೋಲ್ ಬಂಕ್ಗಳನ್ನೇ ಕ್ಲೋಸ್ ಮಾಡಿರುವಂಥ ಚಿತ್ರಣವೂ ಕೂಡ ಕಂಡು ಬಂದಿತ್ತು. ಒಟ್ಟಾರೆಯಾಗಿ ಇದೀಗ ಪೆಟ್ರೋಲ್ ಹಾಗೆ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ ವಾಹನ ಸವಾರರಿಗೂ ಕೂಡ ಇದು ದೊಡ್ಡ ಶಾಕ್ ಆಗಿ ಪರಿಣಮಿಸಿದೆ.